ಈಗ ಯಾರೋ ನಮ್ಮ ಮುಖಂಡರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ತಗೊಂಬಂದು ಕೊಟ್ಟರು. 50% ಮೀಸಲಾತಿ ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ. ಇತ್ತೀಚೆಗೆ ತಾವು ಒಂದು ವಿಚಾರ ನೋಡಿರ್ಬೋದು, ವಿಧಾನಸಭಾ ಚುನಾವಣೆ ಹಾಗೂ ಸಂಸತ್ ಚುನಾವಣೆಯಲ್ಲಿ 33% ರಿಸರ್ವೇಶನ್ನ ಈಗ ಒಂದು ಬಿಲ್ ಮೂಲಕ ಒಂದು ಪಾಸ್ ಮಾಡಿರ್ತಕ್ಕಂಥದ್ದು, ಒಂದು ರಾಜ್ಯಸಭೆಯಲ್ಲಿ, ಒಂದು ಪಾರ್ಲಿಮೆಂಟ್ ಅಲ್ಲಿ, ಲೋಕಸಭೆಯಲ್ಲಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಪ್ರಯತ್ನವನ್ನ ಪಟ್ಟಂತ ಸಂದರ್ಭದಲ್ಲಿ 96ರಲ್ಲಿ ರಾಜ್ಯಸಭೆಯಲ್ಲಿ ಅವ್ರ ಬಿಲ್ ಪಾಸ್ ಆಯಿತು. ಆದರೆ ಲೋಕಸಭೆಯಲ್ಲಿ ಅವ್ರ ನಂಬರ್ಸು ಶಾರ್ಟೇಜ್ ಇತ್ತು, ಬಿಲ್ ಪಾಸ್ ಆಗಲಿಲ್ಲ. ಆದರೆ ಅವ್ರ ಕನಸನ್ನ ನನಸು ಮಾಡಿರ್ತಕ್ಕಂಥ ಧೀಮಂತ ನಾಯಕ, ನಮ್ಮ ಭಾರತ ರಾಷ್ಟ್ರ ಕಂಡಿರ್ತಕ್ಕಂಥ ಅಪರೂಪದ, ಬಹುಶಃ ಈ ದೇಶದ ಇತಿಹಾಸದ ಪುಟಗಳಲ್ಲಿ ಆ ರೀತಿಯಾದಂಥ ನಾಯಕ ಮತ್ತೆ ಈ ದೇಶದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕನಸನ್ನ ನನಸು ಮಾಡಿದಂಥವರು ನರೇಂದ್ರ ಮೋದಿಜಿಯವರು. ಇವತ್ತು ಯಾತಕ್ಕೋಸ್ಕರ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ದೇವೇಗೌಡರಿಗೆ ಎಷ್ಟು ಗೌರವ ಕೊಡ್ತಾರೆ ಅಂದ್ರೆ, ನೇಗಿಲ ಗೆರೆಗಳು ಅಂತಕ್ಕಂಥದ್ದು ಒಂದು ಪುಸ್ತಕ ಇದೆ ದೇವೇಗೌಡರು ಸಾಹೇಬ್ರದ್ದು. ಆ ಪುಸ್ತಕವನ್ನ ನೀವು ಓದಿದ್ರೆ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೇವಲ ಬಹಳ ಕಮ್ಮಿ ಅವಧಿ, 9 ತಿಂಗಳು 10 ತಿಂಗಳ ಕಾಲ ಈ ದೇಶದ ಉನ್ನತವಾದಂಥ ಒಂದು ಚುಕ್ಕಾಣಿಯನ್ನು ಹಿಡಿದಂಥದ್ದು ದೇವೇಗೌಡರು ಸಾಹೇಬರು. ಅತ್ಯಂತ ಕಮ್ಮಿ ಅವಧಿಯಲ್ಲಿ ಅವರು ತಗೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು, ತೀರ್ಮಾನಗಳು, ಕಾಶ್ಮೀರದಲ್ಲಿ ಏನು ಭಯೋತ್ಪಾದಕ ಚಟುವಟಿಕೆಗಳು ಆ ದಿನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಭಯದ ವಾತಾವರಣ ಇತ್ತು. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಾಶ್ಮೀರಕ್ಕೆ ಓಪನ್ ಜೀಪಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಪೊಲೀಸ್ ಇಂಟೆಲಿಜೆನ್ಸು, ಯಾವ ಕಾರಣಕ್ಕೂ ನೀವು ಈ ದೇಶದ ಪ್ರಧಾನಮಂತ್ರಿಗಳಿದ್ದೀರಿ, ನಾವು ಇಷ್ಟು ದೊಡ್ಡ ಮಟ್ಟದ ರಿಸ್ಕ್ ಅನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ, ದಯಮಾಡಿ ಬೇಡ ಅಂತ ಹೇಳಿದ್ರು ಯಾರಾದರೂ ಅಷ್ಟು ಭಯಭೀತರಿಲ್ದಿರ, ಎದೆಗುಂದಿರ ಹೋಗಿರ್ತಕ್ಕಂಥ ವ್ಯಕ್ತಿ ಯಾರಾದರೂ, ಅಲ್ಲಿ ಚುನಾವಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅನೇಕ ವಿಚಾರಗಳಿದೆ ಮಾತನಾಡೋದಕ್ಕೆ. ದೇಶದ ಪ್ರಧಾನಮಂತ್ರಿಗಳು ಪ್ರತಿಯೊಂದು ಹಂತದಲ್ಲೂ ನೀವು ನೋಡಿರ್ಬೋದು, ಯಾವುದೇ ವಿಚಾರ ಇರಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಅತ್ಯಂತ ಗಂಭೀರವಾಗಿ ಪರಿಗಣನೆಗೆ ತಗೊಂಡೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರು ಯಾವ ರೀತಿ ಒಬ್ಬ ರೈತರ ಮಗನಾಗಿ, ಇತಿಹಾಸ ಹೇಳ್ಬಿಡ್ತೀನಿ, 1962ರಲ್ಲಿ ದೇವೇಗೌಡರು ಸಾಹೇಬರು ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಬೇಕಾಗಿರುತ್ತೆ. ಯಾಕಂದ್ರೆ ಅವತ್ತಿದ್ದ ಕಾಂಗ್ರೆಸ್, ಬೇರೆ ಇನ್ನೇನು ನಮ್ಮ ದೇಶದಲ್ಲಿ ಇನ್ಯಾವ ಪಕ್ಷ ಇರಲಿಲ್ಲ. ಕೊನೆಯ ಹಂತದಲ್ಲಿ ದೇವೇಗೌಡರು ಸಾಹೇಬರಿಗೆ ಮೋಸ ಮಾಡಿ ಟಿಕೆಟ್ನಿಂದ ವಂಚಿತರಾಗ್ತಾರೆ. ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು, ನನಗೆ ಯಾಕಪ್ಪ ಬೇಕು, ನಾನೊಬ್ಬ ಸಣ್ಣ ರೈತನ ಮಗ, ಬೇಡ ನಮಗೆಲ್ಲ ರಾಜಕಾರಣ, ನಮಗೆ ಚುನಾವಣೆ ಯಾಕೆ ಅಂತಕ್ಕಂಥ ತೀರ್ಮಾನ ತಗೊಂಡಿದ್ರಂತೆ. ಆದರೆ ಅವತ್ತು ತಾಲೂಕಿನ ಜನತೆ ದೇವೇಗೌಡರು ಸಾಹೇಬರಿಗೆ ಜನರ ಮೇಲೆ ಇದ್ದಂಥ ಒಂದು ಬದ್ಧತೆ, ಒಂದು ಕಾಳಜಿಯನ್ನ ಗಮನಿಸಿ ಜನರೇ ದೇವೇಗೌಡರು ಸಾಹೇಬರನ್ನ, ನೀವು ಸ್ವತಂತ್ರ ಅಭ್ಯರ್ಥಿಗಳಾದ್ರೂ ಸರಿ, ನೀವು ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು, ತಾಲೂಕಿನ ಜನತೆ ನಿಮಗೆ ಆಶೀರ್ವಾದ ಮಾಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸ್ವತಂತ್ರ ಅಭ್ಯರ್ಥಿಗಳಾಗಿ ನಿಂತು ಶಾಸಕರಾಗಿ 62ನೇ ಇಸ್ವಿನಲ್ಲಿ ಮೊದಲನೇ ಬಾರಿ ವಿಧಾನಮಂಡಲಕ್ಕೆ
ಪಾದಾರ್ಪಣೆಯನ್ನು ಮಾಡ್ತಾರೆ. ಕಾಂಗ್ರೆಸ್ನವ್ರು ಹೇಳ್ತಾರೆ, ದೇವೇಗೌಡರು ಸಾಹೇಬ್ರಿಗೆ ನಾವು ಪ್ರಧಾನಮಂತ್ರಿ ಮಾಡಿದ್ವಿ. ಏನ್ ನಮಗೆಲ್ಲ ಇತಿಹಾಸ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಅವತ್ತು ದೇವೇಗೌಡರು ಸಾಹೇಬ್ರಿಗೆ ಪ್ರಧಾನಮಂತ್ರಿ ಮಾಡಿದಂಥದ್ದು ಯುನೈಟೆಡ್ ಫ್ರಂಟ್ ಅಂತ ಏನು ಅವತ್ತು ಯಾವ ರೀತಿ ಇವತ್ತು NDA UPA ಅಂತ ಕರಿತೀರಿ, ಅವತ್ತು ಯುನೈಟೆಡ್ ಫ್ರಂಟ್ ಅಂತ ಆಯಿತು. ಆ ಯುನೈಟೆಡ್ ಫ್ರಂಟ್ನಲ್ಲಿ ಸಾಕಷ್ಟು ಜನ ದೇಶದ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು, ಅಕ್ಕಪಕ್ಕ ರಾಜ್ಯದ ನಾಯಕರುಗಳು ಕೊನೆಗೆ ಯಾರೂ ದೇಶದ ಪ್ರಧಾನಮಂತ್ರಿಗಳಾಗಲಿಕ್ಕೆ ತಯಾರಾಗದೆ ಹೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಮಾಡಿದಂಥದ್ದು ಯುನೈಟೆಡ್ ಫ್ರಂಟ್ನ ಪಕ್ಷದ ಮಹನೀಯರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಪಾಪ ಹೇಳ್ತಾರೆ ಕಾಂಗ್ರೆಸ್ ಅವರು, ದೇವೇಗೌಡರಿಗೆ ನಾವು ಪ್ರಧಾನಮಂತ್ರಿ ಮಾಡಿಬಿಟ್ವಿ, ಕುಮಾರಣ್ಣನಿಗೆ ಮುಖ್ಯಮಂತ್ರಿ ಮಾಡಿಬಿಟ್ವಿ ಅಂತಾರೆ. ದೇವೇಗೌಡರಿಗೆ ಪ್ರಧಾನಮಂತ್ರಿ ಮಾಡಿದ ಇತಿಹಾಸ ತಿಳ್ಕೊಳ್ಳಿ. ಕುಮಾರಣ್ಣ ಏನ್ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ರಾ? ಪ್ರಧಾನಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು 2018ರಲ್ಲಿ ಕಾಂಗ್ರೆಸ್ ಜೊತೆ ಸರ್ಕಾರ ರಚನೆ ಮಾಡಿದಾಗಲೂ ಕೂಡ ಹಲವಾರು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಲಿಕ್ಕೆ ಕುಮಾರಣ್ಣ ಅವರು ರಾಜ್ಯದ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ 2019ರ ಲೋಕಸಭಾ ಚುನಾವಣೆಯ ಗಡಿಯಲ್ಲಿ ಸಾಕಷ್ಟು ಬಾರಿ ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರೇ, ನೀವು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ, ಈಗಲೂ ಮಾಡ್ತಾ ಇದ್ದೀರಿ. ಆದರೆ ಯೋಚನೆ ಮಾಡಿ, ನೀವು ಮೊದಲನೇ ಬಾರಿ ಗಳಿಸಿದಂಥ ಜನಪ್ರಿಯತೆ ಈ ಬಾರಿ ನೀವು ಕಾಂಗ್ರೆಸ್ನವರು ಕೊಡ್ತಾ ಇರ್ತಕ್ಕಂಥ ಕಿರುಕುಳಕ್ಕೆ ಮಾನಸಿಕವಾಗಿ ಎಷ್ಟು ನೊಂದಿ ಬೆಂದಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಈಗಲೂ ಕಾಲ ಮಿಂಚಿಲ್ಲ. ಬನ್ನಿ, ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಸಾಹೇಬ್ರಂತಕ್ಕಂಥ ಒಬ್ಬ ಧೀಮಂತ ನಾಯಕ ನನ್ನ ಜೊತೆನಲ್ಲಿ ವೇದಿಕೆ ಹಂಚ್ಕೊಂಡ್ರೆ ಅದಕ್ಕಿಂತ ಸಂತೋಷವಾದಂಥ ವಿಚಾರ ಇನ್ನೊಂದಿಲ್ಲ. ನಾನು ಓಪನ್ ಆಗಿ ಅನೌನ್ಸ್ಮೆಂಟ್ ಮಾಡ್ತೇನೆ, ಮುಂಬರ್ತಕ್ಕಂಥ ಇನ್ನು 4 ವರ್ಷಗಳ ಒಂದು ಅವಧಿ ಏನಿದೆ, ಸಂಪೂರ್ಣವಾಗಿ ಒಂದು ಬೆಂಬಲವನ್ನ ಭಾರತೀಯ ಜನತಾ ಪಾರ್ಟಿ JDSನ ಸರ್ಕಾರದ ಮೂಲಕ ನೀವು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದನ್ನ ನರೇಂದ್ರ ಮೋದಿಜಿ ಅವರು ಸನ್ಮಾನ್ಯ ಕುಮಾರಣ್ಣ ಅವರು ಕಿವಿ ಮಾತು ಹೇಳ್ತಾರೆ. ನೋಡಿ, ಬಂಡಪ್ಪಣ್ಣ ಯಾವಾಗಲೂ ಇರ್ತಾರೆ, ನಾನು ಇದ್ದೆ ಅಂತ ಇದ್ದೀನಿ. ಇವೆಲ್ಲ ನಡೆದಿರ್ತಕ್ಕಂಥ ಘಟನೆಗಳು. 2018ರಲ್ಲಿ ಬಂಡಪ್ಪಣ್ಣನ ಗೊತ್ತಿದೆ, ರಿಸಲ್ಟ್ ಬಂತು, ದೊಡ್ಡ ಮಟ್ಟದ ವೇವಿತ್ತು. ಅವತ್ತು ಕುಮಾರಣ್ಣ ಜನತಾದಳ ಅಂದ್ರೆ ಇನ್ನೂ ಒಂದು 60ರಿಂದ 70 ಕ್ಷೇತ್ರ ನಾವು ಗೆಲ್ತೇವೆ ಅಂತಕ್ಕಂಥ ನಿರೀಕ್ಷೆ ಇತ್ತು, ಚರ್ಚೆನೂ ಇತ್ತು. ಆದರೆ ನಮಗೆ ಅವತ್ತು 37 ಸ್ಥಾನ ಬಂತು. ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಫಲಿತಾಂಶ ನೋಡ್ತಾ ನೋಡ್ತಾ ನಾನು ಅವ್ರ ಜೊತೆನಲ್ಲಿ ಎದುರುಗಡೆ ಕೂತಿದ್ದೆ, ಬಹುಶಃ ಬಂಡಪ್ಪಣ್ಣ ಅವರು ಇದ್ರು. ಬಹಳ ಬೇಸರದಿಂದ ನಾನು ಏನು ಅನ್ಕೊಂಡಿದ್ದೆ, ಇನ್ನು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಸಿಕ್ಬೋದು ಅಂತಕ್ಕಂಥದ್ದನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಆದರೆ ನನ್ನ ನಿರೀಕ್ಷೆ ಮುಟ್ಲಿಲ್ಲ ಅಂತಕ್ಕಂಥ ಬೇಸರದಲ್ಲಿದ್ದಾಗ ಕಾಂಗ್ರೆಸ್ನ ಕೇಂದ್ರದ ನಾಯಕರುಗಳು ದಂಡೆ ಹರಿದು ಬಂತು. ಬಂದು ಕುಮಾರಣ್ಣ ಅವ್ರ ಹತ್ರ ಕುಂತ್ಕೊಂಡ್ರಪ್ಪ. ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು, ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರವರು, ಅವತ್ತು ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ರು. 5 ವರ್ಷಗಳ ಕಾಲ ಕುಮಾರಣ್ಣ ಅವರೇ ಸಂಪೂರ್ಣ ಬೆಂಬಲ ಕೊಡ್ತೇವೆ, ನೀವು ಆಡಳಿತವನ್ನ ಮಾಡಿ ಎಂದರು. ಕೇವಲ 14 ತಿಂಗಳಲ್ಲಿ ಕುಮಾರಣ್ಣನ ಸರ್ಕಾರವನ್ನ ಕೆಡಕ್ತಕ್ಕಂಥದಕ್ಕೆ ಮೊದಲನೇ ದಿನದಿಂದನೇ ಸಂಚನ ರೂಪಿಸಲಿಕ್ಕೆ ತೀರ್ಮಾನ ಮಾಡಿದ್ರು. ಅದು ಏನೇ ಇದ್ರೂ ಕೂಡ 14 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಪರವಾಗಿ ಒಂದು ಮಾತನ್ನ ಕೊಟ್ಟಿದ್ರು. 5 ವರ್ಷದಲ್ಲಿ ಕಾಂಗ್ರೆಸ್ನ ಆಡಳಿತದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಸಮರ್ಪಕವಾಗಿ ಕೊಡ್ಲಿಕ್ಕಾಗ್ತಾ ಇಲ್ಲ. ಆದರೆ ಕುಮಾರಣ್ಣ ಅವರು 14 ತಿಂಗಳಲ್ಲಿ ರೈತರ ಪರವಾಗಿ ಕೊಟ್ಟಂತ ಒಂದು ಮಾತನ್ನ ಉಳಿಸ್ಕೊಂಡ್ರು. 13 ಮತ್ತೆ 18ರ ಗಡಿಯಲ್ಲಿ
ಅಂದು ಕೂಡ ಸಿದ್ದರಾಮಣ್ಣ ಅವರೇ ಮುಖ್ಯಮಂತ್ರಿಗಳಿದ್ರು. ಸಾಕಷ್ಟು ರೈತಾಪಿ ವರ್ಗ ಮಳೆ ಆಗಲಿಲ್ಲ, ಅವಾಗ ಮಳೆ ಆಗಲಿಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಬೆಳೆದಂತ ಬೆಳೆ ಬೆಂಬಲ ಬೆಲೆ ಸಿಕ್ಕಲಿಲ್ಲ, ಆತ್ಮಹತ್ಯೆಗೆ ಶರಣಾದ್ರು. ಸಾಕಷ್ಟು ಆತ್ಮಹತ್ಯೆ ಪ್ರಕರಣಗಳು ನಡೀತು. ಕುಮಾರಣ್ಣ ಅವರ ಅವತ್ತೇನು ಮುಖ್ಯಮಂತ್ರಿ ಇರಲಿಲ್ಲ, ಅಧಿಕಾರ ಇರಲಿಲ್ಲ, ರಾಯಚೂರಿಗೆ ಹೋಗಿದ್ದೆ. ಇವತ್ತು ಬರೀ ಹಳೆ ಮೈಸೂರು ಭಾಗದ ಪಾರ್ಟಿ ಜನತಾದಳ ಅಂತಕ್ಕಂಥ ಹಣೆಪಟ್ಟನ್ನ ಏನ್ ಕಟ್ತಾರೆ, ರಾಯಚೂರಿನಲ್ಲೂ ಕೂಡ ಮೊನ್ನೆ ದಿನ ಎಲ್ಲ ನಾಯಕರುಗಳು ಜ್ಞಾಪಿಸ್ಕೊತಾ ಇದ್ರು. 28 ರೈತ ಕುಟುಂಬಗಳಿಗೆ ಪ್ರತಿ ಮನೆಗೂ ತಲುಪಿ ಸನ್ಮಾನ್ಯ ಕುಮಾರಣ್ಣ ಅವರು 50,000 ಅವರಿಗೆ ಹಣಕಾಸನ್ನ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಧೃತಿಗೆಡಬೇಡಿ, ನಿಮ್ಮ ಜೊತೆಯಲ್ಲಿ ಇರ್ತೇನೆ, ಜನ ಆಶೀರ್ವಾದ ಮಾಡಿ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ 100ಕ್ಕೆ 100 ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಮಾತು ಕೊಟ್ರು. ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರೆ ಇಲ್ವಾ? 14 ತಿಂಗಳಲ್ಲಿ 25,000 ಕೋಟಿ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅವರು ಹೇಳ್ತಾ ಇದ್ರು ಬೆಳಗ್ಗೆ. ಬೀದರ್ ಜಿಲ್ಲೆ, ಒಂದು ಜಿಲ್ಲೆಗೆ 1,04,000 ರೈತ ಕುಟುಂಬಗಳಿಗೆ ಇವತ್ತು ಸಾಲ ಮನ್ನಾ ಆಗಿರ್ತಕ್ಕಂಥದ್ದು. ಹತ್ತತ್ರ 450 ಕೋಟಿ ಅಲ್ಲ, ಬಂಡಪ್ಪಣ್ಣ ಹೇಳ್ತಾರೆ 800 ಕೋಟಿಯಷ್ಟು ಸಾಲ ಮನ್ನಾ ಆಗಿದೆ. ಇದೇನು ನಾವೇನು ಸೃಷ್ಟಿ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಇದು ಇರ್ತಕ್ಕಂಥ ವಾಸ್ತು ಅಂಶ. ಈ ರೀತಿ ಜನತಾದಳ ಪಕ್ಷ ಅತ್ಯಂತ ಕಮ್ಮಿ ಅವಧಿನಲ್ಲಿ ಮತ್ತೊಬ್ಬರ ಹಂಗಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ರು ಕೂಡ ಎಷ್ಟೇ ಕಿರುಕುಳ ಕೊಟ್ಟರು ಅವೆಲ್ಲವನ್ನ ಬದಿಗಿಟ್ಟು ರೈತರ ಪರವಾಗಿ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.